ಅತ್ಯಂತ ಶುದ್ಧವಾಗಿದ್ದು ಭಕ್ತಿ ಭಾವದಿಂದ ಈಶ್ವರನನ್ನ, ಪಾರ್ವತಿ ತಾಯಿಯನ್ನ, ಶಕ್ತಿ ದೇವತೆಗಳನ್ನ ಪೂಜೆ ಮಾಡಿ ಇವತ್ತು ಕೊನೆ ಸೋಮವಾರ, ಗುರುವಾರ ಅಮಾವಾಸ್ಯೆ ಮುಗೀತದೆ. ಇಡೀ ದೇಶದಲ್ಲಿ ಇವತ್ತು ಎಲ್ಲ ಕಡೆ ಲಕ್ಷ ದೀಪೋತ್ಸವ, ಸಹಸ್ರ ದೀಪೋತ್ಸವ, ಈ ತರ ಎಲ್ಲ ಕಡೆ ಇವತ್ತು ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದಾರೆ. ನಮ್ಮನ್ನೆಲ್ಲ ಒಂದ್ ಕಡೆ ಸೇರಿಸುವಂತ ಶಕ್ತಿ ಇರ್ತಕ್ಕಂಥದ್ದು ಈ ಹಬ್ಬದ ದಿನಗಳಿಗೆ ದೇವ್ರಿಗೆ ಮಾತ್ರನೇ. ನಾಳೆ ಎಷ್ಟು ಜನ ಸೇರಿ ಅಂದ್ರೆ ಯಾರು ಸೇರೋದಿಲ್ಲ. ನೀನು ಎಷ್ಟೇ ದುಡ್ಡು ಕೊಟ್ಟು ಜನ ಸೇರಲ್ಲ. ಆದ್ರೆ ಈ ದೇವ್ರ ಕೆಲಸ ಅಂದ ತಕ್ಷಣ ನಾವು ಇಷ್ಟು ಸೇರಿದ್ದೀವಿ. ಇವತ್ತು 9 ದೇವರುಗಳು, ನವ ದೇವರುಗಳನ್ನ, ನಮ್ಮ ಇಡೀ ಯಲಾಂಗದಲ್ಲಿ ಇರ್ತಕ್ಕಂಥ ಎಲ್ಲ ಪ್ರಸಿದ್ಧ ದೇವರುಗಳನ್ನ ಒಂದು ಕಡೆ ತಗೊಂಡ್ಬಂದು ನಮ್ಮ ಯಲಾಂಗ ಕ್ಷೇತ್ರಕ್ಕೆ ಒಳ್ಳೇದಾಗ್ಲಿ ಮತ್ತು ಯಾರ್ಯಾರು ನಾವು ಭಕ್ತಿ ಪೂಜೆಯನ್ನು ಮಾಡ್ತೀವಿ ನಮ್ಮ ಕುಟುಂಬಕ್ಕೆ ಒಳ್ಳೇದಾಗ್ಲಿ ಅಂತೇಳಿ ಇವತ್ತು ನಾವು ಆರಾಧನೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಆ ಈಶ್ವರ ಅದರಲ್ಲೂ ವಿಶೇಷವಾಗಿ ನಮ್ಮ ತಾಯಂದ್ರು ಅತ್ಯಂತ ಭಕ್ತಿ ಭಾವದಿಂದ ಪೂಜೆಯನ್ನು ಮಾಡ್ತಕ್ಕಂಥವ್ರು. ಬೆಳಗ್ಗೆ ಎದ್ರೆ ಮನೆ ತೊಳೆದು ರಂಗೋಲಿ ಇಟ್ಟು ದೇವರಿಗೆ ಹಚ್ಚಿ ಪೂಜೆಯನ್ನು ಮಾಡಿ ಇವತ್ತು ಭಕ್ತಿಯಿಂದ ಈ ಒಂದು ಸೋಮವಾರ ಉಪವಾಸ ಮಾಡಿ ಎಲ್ಲವನ್ನು ಕೂಡ ನಮ್ಮ ತಾಯಂದ್ರು ಬಹಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ಈ ಒಂದು ಪೂಜೆಯಲ್ಲಿ ಮಾಡ್ತೀರಿ. ಆ ಗಂಗಾ ತಾಯಿ, ಚಾಮುಂಡೇಶ್ವರಿ, ಚೌಡೇಶ್ವರಿ ಎಲ್ಲರೂ ಕೂಡ ಒಳ್ಳೇದು ಮಾಡಲಿ. ಮತ್ತೆ ಈಶ್ವರ ಏನು ಅಂತಂದ್ರೆ ಭಕ್ತಿಯಿಂದ ಕೇಳಿದ್ರೆ ವರ ಕೊಡುವಂತ ಮೊದಲನೇ ದೇವರು ಯಾರು ಅಂದ್ರೆ ಈಶ್ವರನೇ. ಅವನನ್ನ ಬೋಳೇಶ್ವರ ಅಂತ ಹೇಳ್ತಾರೆ. ಯಾವುದೇ ವರ ಕೊಡ್ಲಿ ತಥಾಸ್ತು ಅಂತ ಹೇಳ್ತಾನೆ. ಆ ಭಸ್ಮಾಸುರನಿಗೆ ಹಂಗೇನೆ, ಏನ್ ಬೇಕು ತಪಸ್ಸು ಅಂದ್ರೆ ನಾನು ಯಾರ ಕೈ ಮೇಲೆ ಇಟ್ಟರೆ ಅವ್ರು ಸುಟ್ಟೋಗ್ಲಿ ಅಂದ್ರೆ ತಥಾಸ್ತು ಅಂದ್ಬಿಡ್ತಾನೆ. ಅವನು ಸುಮ್ಮನೆ ಇದನ್ನು ಪರೀಕ್ಷೆ ಮಾಡ್ತೀನಿ, ನಿನ್ನ ತಲೆ ಮೇಲೆ ಕೈ ಇಡ್ತೀನಿ ಅಂತ ಊರೆಲ್ಲ ಓಡಾಡಿಸ್ತಾನೆ. ಹಂಗೆ ಈಶ್ವರ ಹೆಂಗೆ ಅಂದ್ರೆ ಭಕ್ತಿಯಿಂದ ಕೇಳಿದ್ರೆ ವರವನ್ನು ಕೊಡ್ತಕ್ಕಂಥ ದೇವರ ಒಂದು ಆರಾಧನೆಯನ್ನು ಇವತ್ತು ನಾವು ಮಾಡ್ತಾ ಇದ್ದೀವಿ. ಅದರಲ್ಲೂ ಕೂಡ ನಮ್ಮ ತಾಯಂದ್ರು ಲಕ್ಷ ದೀಪಗಳನ್ನ ಹಚ್ಚಿಸೋದ್ರ ಮುಖಾಂತರ ಆ ದೇವರಿಗೆ ಆರತಿಯನ್ನ, ದೇವ್ರಿಗೆ ಏನು ಅಂದ್ರೆ ಆರತಿ ದೀಪನ ಯಾಕೆ ಬೆಳೆಸ್ತೀವಿ ಅಂದ್ರೆ ಬೆಳಕು ಅಂತಂದ್ರೆ ಅಜ್ಞಾನ, ಆ ಕತ್ತಲನ್ನ ದೂರ ಓಡಿಸ್ಬೇಕು ಅಂದ್ರೆ ದೀಪವನ್ನು ಹಚ್ತೀವಿ, ಆರತಿಯನ್ನ ಬೆಳಗ್ತೀವಿ. ಅದೇ ರೀತಿಯಲ್ಲಿ ನಮ್ಮಲ್ಲಿರ್ತಕ್ಕಂಥ ಅಜ್ಞಾನ ದೂರ ಆಗಲಿ, ಅಂಧಕಾರ ದೂರ ಆಗಲಿ, ನಮ್ಮ ಕುಟುಂಬದಲ್ಲಿ ನಮ್ಮ ಜೀವನದಲ್ಲಿ ಬೆಳಕು ಬರಲಿ ಅಂತ ಹೇಳಿ ಇವತ್ತು ನಾವು ದೀಪಗಳನ್ನು ಹಚ್ಚತಕ್ಕಂಥದ್ದು. ದಯವಿಟ್ಟು ಪ್ರತಿಯೊಬ್ಬರು ಕೂಡ ತಾವು ಸ್ವಾಮಿಗಳು ಹೇಳಿದ ಮೇಲೆ ಭಕ್ತಿಯಿಂದ ದೀಪಗಳನ್ನ ಹಚ್ಚಬೇಕು. ಆಮೇಲೆ ಸ್ವಾಮಿಗಳು ಹೇಳಿದ ಮೇಲೆ ಅಂತಕ್ಕಂಥ ಮಾತನ್ನ ಹೇಳಿ ನಮ್ಮೆಲ್ಲರಿಗೂ ಹೊಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆಗಮಾರ್ತಂತ ದೇವಾನಾಗಮನಾತಂತರಾಕ್ಷತಾ ಗುರುವೇ ಕಂಠಾದೇವೇನ ಪರಮಕಾಣಾದಕ್ಷತೆ ಅಮಾರಗಪಾತರಾಂ ಸರ್ವೇಭ್ಯೋ ಶ್ರೀ ವೈಷ್ಣವೇಭ್ಯೋ ಭಗವದ್ಬ್ರಾಹ್ಮಣೇಭ್ಯೋ ಭಕ್ತಮಹಾಜನೇಭ್ಯೋ ನಮೋ ನಮಃ. ಶೇಷರಣೇ ವಲ್ಮೇ ನಮದೇತ್ ಕಿಂಚಿದಕ್ಷರ ಯದೋತ್ತರಾಂ ಭರತರಂ ದತ್ತಂ ದಜವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾन्तಯೇ. यस्यच्चरदवक्त्राभ्यावारिहत्यावरक्षतं विघ्नं विघ्नन्तततं विक्लत्सेनं नमाश्रयेत्. हरिः ओं तत्सत्. श्रेयानन्दे आचमनीयम् आचमनीयं समर्पयामि. स्नपयामि स्नानं समर्पयामि. समर्पयामि वस्त्रोपवीतात्मकाक्षदान् समर्पयामि. हरिद्राचूर्णं दूरान् समर्पयामि. पुष्पैः पूजयामि. रामपूजे विनियोगः. केशवाय नमः, नारायणाय नमः, माधवाय नमः, गोविन्दाय नमः, त्रिविक्रमाय नमः, वामनाय नमः, श्रीधराय नमः, ऋषिकेशाय नमः, बुद्धनाय नमः, बोधनाय नमः, हरे नमः, हरे कृष्णाय नमः, वायुदेवताभ्यो नमो नमः.
ಬಂದ್ರೆ ಎಲ್ಲ ಹಿಂದಕ್ಕೆ ಹೋಗ್ತಾರೆ. ಓಂ ಅಸತೋಮ ಸದ್ಗಮಯ ಸಮತೋಮ ಜ್ಯೋತಿರ್ಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಜೈ ಇಂದಿರಾ ರಮಣ ಗೋವಿಂದ. ವೇಣುಗೋಪಾಲ ಸ್ವಾಮಿ ಶ್ರೀ ವಿಶ್ವನಾಥೇಶ್ವರ ಸ್ವಾಮಿ ಪಾದ ಗೋವಿಂದ. ಹರ ನಮ ಪಾರ್ವತಿ ಪತಯೇ. ಈಗ ಅಲ್ಲಿ ಎಲ್ಲಾ ದೀಪಗಳನ್ನು ಹಚ್ಚಬಹುದು.